ಔಷಧೀಯ ಗುಣಗಳುಳ್ಳ ಪದಾರ್ಥಗಳ ಹೆಸರೇ ಗ್ರಂಥಿಗೆ. ಭಾರತದ ಸಂಸ್ಕೃತಿಯ ಪ್ರತೀಕ ಅಂತಾರೆ ಈ ನಮ್ಮ ಅಂಗಡಿಯನ್ನು. ಬಂದಂಥ ಪ್ರತಿಯೊಬ್ಬ ಕಸ್ಟಮರು ನಮ್ಮಲ್ಲಿರೋ ಆ ಪದಾರ್ಥನ ಇಷ್ಟಪಟ್ಟು ಕೊಂಡ್ಕೊತಾರೆ. ಗುಣಮಟ್ಟದಲ್ಲಿ ಇವತ್ತು ನಾವು ನಂಬರ್ 1 ಪದಾರ್ಥನ ಮಾತ್ರನೇ ವ್ಯಾಪಾರ ಮಾಡೋದು. ನಮಸ್ಕಾರ, ನಾನು ಆರ್.ವಿ. ಭದ್ರಯ್ಯ ಗ್ರಂಥಿಗೆ ಸ್ಟೋರ್ ಸರ್ವವಸ್ತು ಭಂಡಾರ ಸಮಸ್ತ ಪೂಜಾ ಭಂಡಾರದ ಆರ್.ವಿ. ಭದ್ರಯ್ಯನವರ ಹಿರಿಯ ಪುತ್ರನಾದ ಆರ್.ಬಿ. ಬಸವರಾಜು ಇಲ್ಲಿ ಮಾತಾಡ್ತಾ ಇರೋದು. ಗ್ರಾಹಕರೇ, ಭಗವಂತನ ಸ್ವರೂಪಿಗಳಾದ ಗ್ರಾಹಕರೇ, ನಾನು ನಮ್ಮ ವೃತ್ತಿ ಜೀವನದಲ್ಲಿ ಬೆಳೆದು ಬಂದ ದಾರಿಯನ್ನು ನಿಮಗೆ ವಿಸ್ತರಿಸ್ತಾ ಇದ್ದೀನಿ. ನಾವು ಆರ್ಥಿಕತೆಯಲ್ಲಿ ತುಂಬ ಬಡತನದಲ್ಲಿದ್ದಾಗ ಭಗವಂತನ ಆಶೀರ್ವಾದದಿಂದ ದೊರಕಿದ್ದೇ ಈ ಬಾಳೆ ಎಲೆ ವ್ಯಾಪಾರ ಮತ್ತು ಗ್ರಂಥಿಗೆ ವ್ಯಾಪಾರ. ತುಂಬ ಹಿಂದುಳಿದಂಥ ಒಂದು ಕುಟುಂಬ ನಮ್ಮದು. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಭಗವಂತ ನಮಗೆ ಎಲ್ಲೋ ಒಂದು ಕಡೆ ನೀನು ಈ ವ್ಯಾಪಾರ ಮಾಡಿ, ಈ ವ್ಯಾಪಾರದಲ್ಲಿ ನೀವು ಮುಂದೆ ಬರ್ತೀರಾ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟು ಅವತ್ತು ನಮ್ಮನ್ನು ಈ ವ್ಯಾಪಾರಕ್ಕೆ ಕಷ್ಟಕರಕಾದ ದಿನಗಳಲ್ಲಿ ಈ ವ್ಯಾಪಾರಕ್ಕೆ ಭಗವಂತ ನಮ್ಮನ್ನು ಪ್ರೇರೇಪಿಸಿ ಒಂದು ಜಾಗದಲ್ಲಿ ಕೂರಿಸಿದ್ರು. ನಮ್ಮ ತಂದೆಯವರು ಮೂಲತಃ ವಿಳೆದೆಲೆ ವ್ಯಾಪಾರಸ್ಥರು. ನಮ್ಮ ತಾತ ಬೆಂಗಳೂರಲ್ಲೇ ಹೆಸರು ಮಾಡಿದಂಥ ವಿಳೆದೆಲೆ ವ್ಯಾಪಾರಸ್ಥರು. ಮಾರ್ಕೆಟಲ್ಲಿ ನಮ್ಮ ತಾತನವರ ಹೆಸರು ತುಂಬ ಚಿರಪರಿಚಿತವಾಗಿತ್ತು, ಕುಳ್ಳ ವೀರಭದ್ರಪ್ಪ ವಿಳೆದೆಲೆ ವ್ಯಾಪಾರಿಗಳು ಅಂದ್ಬಿಟ್ಟು. ಆದರೆ ವಿಳೆದೆಲೆ ವ್ಯಾಪಾರದಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಮುಂದುವರಿಯೋದಕ್ಕೆ ಅವಕಾಶ ಸಿಗಲಿಲ್ಲ. ಪರಿಸ್ಥಿತಿಗಳು ಒತ್ತಡದಿಂದನೋ ಅಥವಾ ಅವತ್ತಿನ ವ್ಯಾಪಾರದ ವ್ಯವಸ್ಥೆಯಲ್ಲೋ ಕಷ್ಟಕರ ದಿನಗಳೇ ಜಾಸ್ತಿ ಆಗ್ತಾ ಹೋಯಿತು. ಆಕಸ್ಮಿಕವಾಗಿ ನಮ್ಮ ತಂದೆಯವರಿಗೆ ನಮ್ಮ ಭಗವಂತನ ಆಶೀರ್ವಾದದಿಂದ ದೊರಕಿದ್ದು ಬಾಳೆ ಎಲೆ ವ್ಯಾಪಾರ. ಈ ಬಾಳೆ ಎಲೆ ವ್ಯಾಪಾರ ನಮ್ಮ ತಂದೆಯವರು 80 ರೂಪಾಯಿ ಸಾಲ ಮಾಡಿ ಒಬ್ಬರು ಪಕ್ಕದಲ್ಲಿದ್ದಂಥ ಸಣ್ಣ ವ್ಯಾಪಾರಸ್ಥರ ಹತ್ರ 80 ರೂಪಾಯಿ ಸಾಲ ಮಾಡಿ ಅವತ್ತು ಮೊದಲನೇ ದಿನ ತಂದಂಥದ್ದು ಬಾಳೆ ಎಲೆ. ಆದರೆ ಇವತ್ತು ಬಾಳೆ ಎಲೆ ವ್ಯಾಪಾರ ಇಡೀ ಭಾರತದಲ್ಲೇ ಪ್ರತಿ ಸ್ಟೇಟ್ಗೂ ಎಲೆ ಕಳಿಸೋವಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿದೆ. ಹಾಗೆ ಗ್ರಂಥಿಗೆ ವ್ಯಾಪಾರ. ಆಕಸ್ಮಿಕವಾಗಿ ನಾವು ಇಬ್ಬರು ಅಣ್ಣತಮ್ಮದಿರು, ನನ್ನ ಹೆಸರು ಬಸವರಾಜು, ನನ್ನ ತಮ್ಮನ ಹೆಸರು ಶಿವಕುಮಾರ. ಇಬ್ಬರಿಗೂ ಒಂದೊಂದು ವ್ಯಾಪಾರ ಇರಲಿ ಅಂದ್ಬಿಟ್ಟು ನಮ್ಮ ತಂದೆಯವರು ನನಗೆ ಗ್ರಂಥಿಗೆ ಅಂಗಡಿಯ ಜವಾಬ್ದಾರಿನ ಕೊಟ್ಟರು. ಏನು ಕೊಟ್ಟರು? ಒಬ್ಬರು ಪುರೋಹಿತರು ಶಿವಯ್ಯನವರು ಅಂತ ಇದ್ದರು. ಆ ಶಿವಯ್ಯನವರು ಬಂದು ನಮಗೆ ಕೆಲವೊಂದು ಪೂಜೆ ಸಾಮಾನುಗಳು ಹೆಸರು ಹೇಳ್ತಿದ್ರು. ಆದರೆ ನಮಗೇನೂ ಗೊತ್ತಿರಲಿಲ್ಲ. ಅಭಿಷೇಕ ಶಿವನಿಗೆ ರುದ್ರಾಭಿಷೇಕ ಮಾಡಬೇಕಾದ್ರೆ ಅಭಿಷೇಕದ ಸಾಮಾನು ಬೇಕು. ಅಭಿಷೇಕ ಸಾಮಾನಲ್ಲಿ ಕೇಸರಿ, ಕುಂಕುಮ ಕೇಸರಿ ಒಂದು ಪದಾರ್ಥ. ಆ ಪದಾರ್ಥ ಕೇಳಿದಾಗ ನಮ್ಮ ತಂದೆಯವರಿಗೆ ಹೋಗಿ ಅದನ್ನು ಬರೀ 8 ರೂಪಾಯಿ ಮಟ್ಟ ಕೇಸರಿ ಅಂತ ಅದರ ಹೆಸರು, ಮಟ್ಟ ಕುಂಕುಮ ಕೇಸರಿ ಅಂತ, ಅದು ಪ್ಯೂರ್ ಕೇಸರಿ ಅಲ್ಲ. 8 ರೂಪಾಯಿ ಕೊಟ್ಟು ಆ ಕೇಸರಿನ ತಂದು ಅಂಗಡೀಲಿ ಖಾಲಿ ಇದ್ದಂಥ ಶೋಕೇಶಲ್ಲಿ ಇಟ್ಟರು. ಯಾವಾಗ 1983-84 ದಶಕ, 85 ದಶಕ ಅಂತಲೇ ಹೇಳ್ಬೋದು. ನಮ್ಮ ತಂದೆಯವರು 80 ರೂಪಾಯಿಯಲ್ಲಿ ಬಾಳೆ ಎಲೆ ವ್ಯಾಪಾರನ ಶುರು ಮಾಡಿದ್ರು. ಆಕಸ್ಮಿಕವಾಗಿ ಬಾಳೆ ಎಲೆ ವ್ಯಾಪಾರ ಚೆನ್ನಾಗಿ ನಡೀತಾ ಬಂತು. ಬೆಂಗಳೂರಲ್ಲಿ ಹೆಸರಾಯಿತು. ಜೊತೆಯಲ್ಲಿ ಏಲಕ್ಕಿ ಬಾಳೆಹಣ್ಣು ವ್ಯಾಪಾರ ಶುರುವಾಯಿತು. ಆ ಹಣ್ಣುಗಳ ವ್ಯಾಪಾರ, ಪಪ್ಪಾಯಿ, ಏಲಕ್ಕಿ ಬಾಳೆಹಣ್ಣು, ವಿಳೆದೆಲೆ, ಬಾಳೆ ಎಲೆ. ಒಬ್ಬರು ಅಶ್ವಥ್ ನಾರಾಯಣ್ ಶೆಟ್ಟರು ಅಂತ ಇದ್ದರು. ಅವ್ರ ಮನೆ ಮುಂದೆ ಭಾಷಂ ಸರ್ಕಲ್ ಸಂಖ್ಯೆ ಮರದ ಕೆಳಗಡೆ ವ್ಯಾಪಾರ ವಿಸ್ತಾರವಾಗಿ ಬೆಳೀತಾ ಹೋಯಿತು. ಆದರೂ ಅದು ಮಳೆ ಗಾಳೀಲಿ ನಾವು ತೊಂದರೆನ ಅನುಭವಿಸ್ಬೇಕಾಗಿತ್ತು. ಆದರೂ ವ್ಯಾಪಾರ ನಡೀತಿತ್ತು. ಹೀಗೆ ನಡೀತಾ ಇರಬೇಕಾದ್ರೆ ನಮ್ಮ ಶೆಟ್ಟರು ಎದುರುಗಡೆ ಸಹಕಾರಿ ಬಿಲ್ಡಿಂಗಲ್ಲಿ ಒಂದು ಜಾಗ ಇದೆ, ಆ ಜಾಗನ ಕೇಳಿ ನೀವು ಮಾತಾಡಿ ಆ ಜಾಗನ ತೊಗೊಳ್ಳಿ, ಮೆಟ್ಲು ಕೆಳಗಡೆ ಜಾಗ ಅಂತ ಹೇಳಿದಾಗ ನಮ್ಮ ತಂದೆಯವರು ಕೇಳಿದಾಗ ಅಲ್ಲಿ ಬಚ್ಚಣ್ಣವರು ಅಂತ ಇದ್ದರು, ಅವರು ನಮಗೆ ಆ ಜಾಗನ ಮಾಡಿಕೊಟ್ರು. ಆವತ್ತು ಹೋಗಿ ಸಹಕಾರಿ ಕೆಳಗಡೆ ಐಟಮ್ ಎತ್ತಿಡೋಕ್ಕೆ ಜಾಗ ಮಾಡಿದಂಥ ಜಾಗದಲ್ಲಿ ಒಂದು ಗ್ರಂಥಿಗೆ ಅಂಗಡಿನ ಸ್ಥಾಪನೆ ಆಗಬೇಕಾದ ಸಂದರ್ಭ ಬಂತು. ಆವಾಗ ರಾಜಾಜಿನಗರದಲ್ಲಿ ಎಲ್ಲೂ ಗ್ರಂಥಿಗೆ ಅಂಗಡಿ ಇರಲಿಲ್ಲ. ಗ್ರಂಥಿಗೆ ಅಂಗಡಿ ಅಂದರೆ ನಮ್ಮ ಅಕ್ಕಿಪೇಟೆಗೆ ಕೃಷ್ಣಪ್ಪನವ್ರ ಅಂಗಡಿಗೆ ಅನ್ನೋದಕ್ಕೆ ಹೋಗಬೇಕಾಗಿತ್ತು, ಇಲ್ಲ ಮಾರ್ಕೆಟ್ಗೆ ಮೆಜೆಸ್ಟಿಕ್ ಅವಿನಿ ರೋಡ್ಗೆ ಹೋಗಬೇಕಾಗಿತ್ತು. ಅವತ್ತು ನಾವು 8 ರೂಪಾಯಿ ಬಂಡವಾಳದಿಂದ ನಮ್ಮ ತಂದೆಯವರಿಗೆ ಆಕಸ್ಮಿಕವಾಗಿ ತಂದಂಥ ಮಟ್ಟ ಕೇಸರಿಯನ್ನು ಇಟ್ಟು 8 ರೂಪಾಯಲ್ಲಿ ಶುರು ಮಾಡಿದಂಥ ಈ ಗ್ರಂಥಿಗೆ ಅಂಗಡಿ ಇವತ್ತು ಭಾರತದಾದ್ಯಂತ ವಿಸ್ತಾರವಾಗಿ ಬೆಳೆದಿದೆ. 10-15 ಸ್ಟೇಟಿಂದ ಐಟಮ್ ತರಿಸ್ಕೊತಾ ಇದ್ದೀನಿ. 10-15 ಸ್ಟೇಟ್ಗೆ ಐಟಮ್ನೂ ಕಳಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಕಲ್ಲೂ ಪ್ರತಿ ಊರಲ್ಲೂ ಈ ನಮ್ಮ ಅಂಗಡಿ ಆರ್.ವಿ. ಭದ್ರಯ್ಯ ಗ್ರಂಥಿಗೆ ಸ್ಟೋರ್ ಸರ್ವವಸ್ತು ಭಂಡಾರ ಸಮಸ್ತ ಪೂಜಾ ಭಂಡಾರ ಅಂದರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಮನೆಯಲ್ಲೂ ನೆಲೆ ನಿಂತಿರುವಂಥ ಈ ಆರ್.ವಿ. ಭದ್ರಯ್ಯ ಸಮಸ್ತ ಪೂಜಾ ಭಂಡಾರ ಗ್ರಂಥಿಗೆ ಸ್ಟೋರ್ ಇದು ಬೆಳೀತಾ ವಿಸ್ತಾರವಾಗಿ ಬೆಳೀತಾ ಹೋಗ್ತಾ ಇದ್ದಂಗೆ ಪದಾರ್ಥಗಳು ನಮಗೆ
ಆಗಿನ ಇದರಲ್ಲಿ ನಾನು ಅವಾಗಿನ್ನೂ SLC ಮುಗಿಸಿ ಈ ಗ್ರಂಥಿಗೆ ವ್ಯಾಪಾರಕ್ಕೆ ಬಂದಿದ್ದಾಗ ನನಗೆ ಇದರ ಪರಿಚಯನೇ ಇರಲಿಲ್ಲ. ನಾನು ಪ್ರತಿದಿನ ಮಾರ್ಕೆಟಲ್ಲಿ ಹೋಗಿ ಗ್ರಂಥಿಗೆ ಅಂಗಡಿ ಏನಿತ್ತು ಅಂಗಡಿಗೆ ಮುಂದೆ ನಿಂತ್ಕೊತಾ ಇದ್ದೆ. ಆ ಅಂಗಡಿಯವರು ಅಲ್ಲಿ ವ್ಯಾಪಾರಸ್ಥರು ಬಂದು ಬೇರೆ ಬೇರೆ ಊರಿಂದ ಐಟಮ್ ತೊಗೊತಾ ಇದ್ದರು. ಐಟಮ್ ತೊಗೊಳ್ಬೇಕಾದ್ರೆ ಅವ್ರು ತೊಗೊಂಡು ಈಚೆ ಬಂದಮೇಲೆ ಅವ್ರನ್ನ ಕೇಳ್ತಿದ್ದೆ, ನೀವೀಗ ಐಟಮ್ ತೊಗೊಂಡ್ರಿ, ಬಜೆ ತೊಗೊಂಡ್ರಿ, ಬಜೆ ಏನಕ್ಕೆ ಬರುತ್ತೆ, ಅಳಲೆಕಾಯಿ ತೊಗೊಂಡ್ರಿ, ಅಳಲೆಕಾಯಿ ಏನಕ್ಕೆ ಬರುತ್ತೆ, ಹೀಗೆ ಪ್ರತಿಯೊಂದು ಪದಾರ್ಥದ ಬಗ್ಗೆ ತಿಳುವಳಿಕೆ ತೊಗೊಳ್ತಾ ಆ ಐಟಮ್ಗಳನ್ನ ತಂದು ಶೇಖರಣೆ ಮಾಡ್ತಾ ಹೋದೆ. ಹೀಗೆ ಶೇಖರಣೆ ಮಾಡ್ತಾ ಈ ನಮ್ಮ ಗ್ರಂಥಿಗೆ ಅಂಗಡೀಲಿ ಸಾವಿರಾರು ಐಟಮ್ಮು ಶೇಖರಣೆ ಆಗೋಯ್ತು. ಅದು ಎಷ್ಟರಲ್ಲಿ ಒಂದು 2, 3, 4, 5 ವರ್ಷದಲ್ಲಿ ಇವತ್ತು 100 ವರ್ಷದಿಂದ ನಡೆಸ್ಕೊಂಬಂದಿದ್ದ ಅಂಗಡೀಲಿ ಯಾವ ರೀತಿ ಐಟಮ್ ತಂದಿಡ್ತಿದ್ರು ಆ ರೀತಿ ನನ್ನ ಒಂದು ಸಣ್ಣ ಅಂಗಡಿ, ನಮ್ಮ ಅಂಗಡಿ ಎಷ್ಟು ಅಂದರೆ ಒಂದು 100 ಅಡಿ ಜಾಗದಲ್ಲಿದ್ದಂಥ ಒಂದು ಸಣ್ಣ ಅಂಗಡೀಲಿ ಶೇಖರಣೆ ಆಗೋಯ್ತು. ಎಲ್ಲ ವ್ಯಾಪಾರನೂ ಶುರು ಮಾಡಿಬಿಟ್ವಿ ನಾವು ಅವಾಗ. ಹಿತ್ತಾಳೆ ಸಾಮಾನು, ತಾಮ್ರದ ಸಾಮಾನು, ಪಂಚಲೋಹದ ವಿಗ್ರಹಗಳು, ಕಾಪರು ತಾಮ್ರದ ವಿಗ್ರಹಗಳು, ಈ ವಿಸ್ತಾರವಾದ ಐಟಮ್ಸು. ಇಂಥ ಐಟಮ್ಸ್ ಇಲ್ಲ ಅಂತ ನಾನು ಹೇಳೋಗೇ ಇಲ್ಲ. ಹೀಗೆ ಬೆಳೀತಾ ಈ ಅಂಗಡಿ ಕೊನೆಗೆ ರಾಜಾಜಿನಗರದಲ್ಲಿ ನಮ್ಮ ತಂದೆಯವರು 63ನೇ ಕ್ರಾಸಲ್ಲಿ ಒಂದು ಹೊಸ ಜಾಗನ ತಗೊಂಡು ಅಲ್ಲಿ ನನಗೆ ಅಂಗಡಿ ಕಟ್ಕೊಟ್ಟು, ಇಲ್ಲಿ ಅಂಗಡಿ ನೋಡಪ್ಪ ನೀನು ವಿಸ್ತಾರವಾಗಿ ಬೆಳೆಸು ಅಂದರು. ಅಲ್ಲಿ ನಾನು ಇಡೀ ಇಂಡಿಯಾ ನೋಡ್ತು ನಮ್ಮ ಆ ಬಿಲ್ಡಿಂಗ್ ವ್ಯಾಪಾರನ. ಆ ವ್ಯಾಪಾರ ತುಂಬ ಅದ್ಭುತವಾಗಿ 2005ರಲ್ಲಿ ಶುರು ಮಾಡಿದಂಥ ಅಂಗಡಿ ಅಕ್ಷಯ ತೃತೀಯ ದಿನ ಶುರು ಮಾಡಿದ್ದು 2005 5ನೇ ತಾರೀಕು ಮೇ ಅವತ್ತು ಶುರು ಮಾಡಿದ್ದು. ಇವತ್ತು ಇಂಡಿಯಾದಲ್ಲೇ ಭಾರತದಲ್ಲೇ ಬೃಹತ್ ಗ್ರಂಥಿಗೆ ವ್ಯಾಪಾರ ಅಂತ ಒಂದು ಹೆಸರು ತೊಗೊಂಡಿದೆ. ಇಲ್ಲಿ ವೈವಿಧ್ಯಮಯ ಪದಾರ್ಥಗಳು, ಭಾರತದ ಸಂಸ್ಕೃತಿಯ ಪ್ರತೀಕ ಅಂತಾರೆ ಈ ನಮ್ಮ ಅಂಗಡಿಯನ್ನು. ಯಾವ ಜಾತಿ ಬರಲಿ, ಯಾವ ಮತ ಬರಲಿ, ಯಾವ ಕುಲ ಬರಲಿ, ಯಾವ ಸ್ಟೇಟ್ನವ್ರು ಬರಲಿ, ಯಾವುದೇ ರಾಜ್ಯದವ್ರು ಬರಲಿ, ಯಾರೇ ಬರಲಿ ಬಂದವರು ಹಿಂದಿ ಉತ್ತರ ಭಾರತದಿಂದ ಬಂದವರಿದೆ ಅಮರ ಐಟಮ್ ಅಂತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿರೋರು ಪ್ರತಿಯೊಂದು ಉತ್ತರ ಕರ್ನಾಟಕದವ್ರು ಬಂದರೆ ನಮ್ಮ ಚಲೋ ಐತ್ರಿ ಐಟಮ್ ಅಂತಾರೆ, ನಮ್ಮ ಐಟಮ್ ರೀ ಚಲೋ ಐತ್ರಿ ಅಂತಾರೆ. ಅದೇ ಮಂಗಳೂರು ಕಡೆಯಿಂದ ಬಂದರೆ ಅವ್ರೇನು ಹೇಳ್ತಾರೆ ಅಂದರೆ, ಏನ್ರಿ ಇಷ್ಟೊಂದು ಒಳ್ಳೆ ಪದಾರ್ಥಗಳು ನಾವು ನಮ್ಮೂರಲ್ಲೂ ನೋಡ್ತಿರ್ಲಿಲ್ವಲ್ರಿ, ಎಷ್ಟು ಚೆನ್ನಾಗಿದೆ ರೀ ನಮ್ಮ ಪದಾರ್ಥ ರೀ ಇದು ಅಂತ ಹೇಳಿ ತಗೊಳ್ತಾರೆ. ಮೈಸೂರು ಭಾಗ ಆಗಲಿ, ತುಮಕೂರು ಭಾಗ ಆಗಲಿ, ಮಲೆನಾಡು ಭಾಗ ಆಗಲಿ, ಹೀಗೆ ಬಂದಂಥ ಪ್ರತಿಯೊಬ್ಬ ಕಸ್ಟಮರು ನಮ್ಮಲ್ಲಿರೋ ಪದಾರ್ಥನ ಇಷ್ಟಪಟ್ಟು ಕೊಂಡ್ಕೊತಾರೆ. ಯಾರು ಇಲ್ಲಿ ರೇಟ್ ಜಾಸ್ತಿ ಅನ್ನೋ ಪದಾರ್ಥನಿಲ್ಲ. ಯಾಕೆಂದರೆ ಅಷ್ಟೇ ಇವತ್ತು ನಾವು ಪದಾರ್ಥದ ರೇಟ್ ಇಡಬೇಕಾದ್ರೆ ತುಂಬ ಯೋಚನೆಯಾಗಿ ನಮ್ಮ ಒಂದು ಮಿನಿಮಮ್ ಮಾರ್ಜಿನ್ ಏನಿದೆ ಅಷ್ಟನ್ನು ಮಾತ್ರ ಇಟ್ಟು ರೇಟ್ಗಳನ್ನ ಇಡ್ತಾ ಬರ್ತೀವಿ. ಗುಣಮಟ್ಟದಲ್ಲಿ ಇವತ್ತು ನಾವು ನಂಬರ್ 1 ಪದಾರ್ಥನ ಮಾತ್ರನೇ ವ್ಯಾಪಾರ ಮಾಡೋದು. ಯಾವುದೇ ಒಂದು ಕಡಿಮೆ ಕ್ವಾಲಿಟಿಯ ಅಥವಾ ಕಡಿಮೆ ಗುಣಮಟ್ಟದ ಪದಾರ್ಥಗಳು ನಮ್ಮ ಅಂಗಡಿಲಿ ಮಾರೋದಕ್ಕೆ ಹೋಗೋದಿಲ್ಲ. ಹೀಗೆ ಇದು ಬೆಳೀತಾ ಇವತ್ತಿನ ಜನ್ರೇಷನ್ಗೆ ಏನು ಅಂದರೆ ಅಂಗೈಯಲ್ಲಿ ಪ್ರಪಂಚ ಕಾಣಬೇಕು. ಅವರು ಕುಂತಿದ್ದ ಜಾಗಕ್ಕೆ ಪದಾರ್ಥ ಅವ್ರಿಗೆ ಹೋಗಿ ತಲುಪಬೇಕು. ಅವರು ಎಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಒತ್ಬಿಟ್ಟು ಅವರು ನೋಡಿಬಿಟ್ರು ಅಂದರೆ ಆ ಪದಾರ್ಥ ಅವ್ರಿಗೆ ಆ ಮನೆಗೆ ಆ ಕ್ಷಣದಲ್ಲಿ ಸಿಗೋವಂಥದ್ದಾಗಬೇಕು. ಈ ವ್ಯವಸ್ಥೆ ಬಂದಿದೆ. ಮೊದಲಾದರೆ ಆಗಿರಲಿಲ್ಲ. ಮೊದಲು ಗ್ರಾಹಕರಾದಂಥವ್ರು, ಭಗವಂತನ ಸ್ವರೂಪಿಗಳಾದ ಗ್ರಾಹಕರಾದಂಥವ್ರು ನಮ್ಮ ಅಂಗಡಿಗೆ ಬರ್ತಿದ್ರು. ಪ್ರತಿಯೊಂದು ಪದಾರ್ಥಗಳನ್ನ ಕೈಯಲ್ಲಿ ಮುಟ್ತಿದ್ರು, ನೋಡ್ತಿದ್ರು, ತಿಳ್ಕೊತಾ ಇದ್ರು. ಪದಾರ್ಥದ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡು ಪದಾರ್ಥನ ತೊಗೊಂಡೋಗಿ ಮನೆಯಲ್ಲಿ ಬಳಕೆ ಮಾಡ್ತಿದ್ರು. ಈಗಿನ ನಮ್ಮ ಜನ್ರೇಷನ್ನು ಸ್ವಲ್ಪ ಒತ್ತಡದ ಬದುಕಲ್ಲಿ ಬದುಕ್ತಾ ಇರೋವಂಥ ನಮ್ಮ ಇವತ್ತಿನ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಮನೆ ಮುಂದೆನೇ ಐಟಮ್ ಬರಬೇಕು ಅನ್ನೋ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಹೀಗೆ ಈ ವ್ಯವಸ್ಥೆಯಲ್ಲಿ ಈಗೂ ಅದೇ ಥರ ನಾವು ಐಟಮ್ನ ಅವ್ರಿಗೆ ಆ ಪದಾರ್ಥದ ಬಗ್ಗೆ ತಿಳುವಳಿಕೆ ಸಮೇತ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಪದಾರ್ಥ ಅವ್ರು ಕೇಳಿದಂಥ ಪದಾರ್ಥದ ಬಗ್ಗೆ ನಾವೇ ವಿವರಣೆ ಕೊಡ್ತೀವಿ. ಈ ಪದಾರ್ಥ ಹೀಗೆ, ಈ ಪದಾರ್ಥ ಇದಕ್ಕೆ ಬಳಕೆ ಬರುತ್ತೆ, ಇದು ನಿಮಗೆ ಬೇಕಾಗಿದೆಯಾ, ನಿಮಗೆ ಗೊತ್ತಿದ್ದು ತೊಗೊತಾ ಇದ್ದೀರಾ ಅನ್ನೋದನ್ನ ಎಂಕ್ವೈರಿ ಮಾಡಿ ಅವ್ರ ಹತ್ರ ವಿಷಯ ತಿಳ್ಕೊಂಡು ಅವ್ರಿಗೆ ಆ ಪದಾರ್ಥ ಕಳಿಸ್ತೀವಿ. ಹಾಗೆ ಆಯುರ್ವೇದ ಪದಾರ್ಥಗಳಲ್ಲಿ ಒಂದೊಂದು ಪದಾರ್ಥ 10 ತೊಂದರೆಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥ ಪದಾರ್ಥಗಳು. ಔಷಧೀಯ ಗುಣಗಳೆಲ್ಲ ಸುಗಂಧ ದ್ರವ್ಯಗಳು, ಔಷಧೀಯ ಗುಣಗಳನ್ನು ಹೊಂದಿರುವ ಪದಾರ್ಥಗಳು ಸುಗಂಧ ದ್ರವ್ಯಗಳು. ಇದನ್ನೇ ಗ್ರಂಥಿಗೆ ಅಂತ ಹೇಳೋದು. ಈ ಗ್ರಂಥಿಗೆ ಅನ್ನೋದು ಪದದ ಅರ್ಥನೇ ಇದು. ಔಷಧೀಯ ಗುಣಗಳುಳ್ಳ ಪದಾರ್ಥಗಳ ಹೆಸರೇ ಗ್ರಂಥಿಗೆ. ಅದರಿಂದ ಈ ಗ್ರಂಥಿಗೆ ಅಂದರೆ ಹುಟ್ಟಿದಾಗಿಂದ ಕೊನೆ ಆಗೋವರೆಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಭಾಗದಲ್ಲೂ ನಮ್ಮ ಬಾಲ್ಯದಿಂದ ಹಿಡ್ಕೊಂಡು ಯೌವನದಿಂದ ಹಿಡ್ಕೊಂಡು ಹಾಗೆ ಒಂದು ಸಂಸಾರಿಕ ಜೀವನ, ವೃದ್ಧಾಪ್ಯ ಜೀವನ ಎಲ್ಲದರಲ್ಲೂ ಈ ಗ್ರಂಥಿಗೆ ಪದಾರ್ಥಗಳು ನಮ್ಮ ಜೊತೆಲಿರ್ತವೆ. ನಾವು ನಮ್ಮ ಮನುಷ್ಯನಾದವನು ಈ ಪದಾರ್ಥದ ಜೊತೆಲೇ ಬದುಕ್ತಾ ಹೋಗ್ತಾನೆ. ಇದೇ ನಮ್ಮ ಭಾರತದ ಪ್ರತೀಕ, ಭಾರತೀಯ ಸಂಸ್ಕೃತಿಯ ಪ್ರತೀಕ. ಈ ಪದಾರ್ಥಗಳು ಇವತ್ತು ನಮ್ಮ
ಗ್ರಂಥಿಗೆ ಪದಾರ್ಥದ ಅರ್ಥ ತಿಳ್ಕೊಂಡು ಕಷ್ಟ ಬಿದ್ದು ಮಾಡಿ ಅದ್ರ ಬಗ್ಗೆ ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು 25 ವರ್ಷ ನಾವು ಗೃಹ ಪ್ರವೇಶ ನೋಡಿದಾರಲ್ಲ, ಒಂದು ಮದುವೆ ನೋಡಿದಾರಲ್ಲ, ಒಂದು ಕಾರ್ಯಕ್ರಮಕ್ಕೆ ಹೋದವರಲ್ಲ. ಬೆಳಗ್ಗೆ ಎದ್ದು 5 ಗಂಟೆಗೆ 6 ಗಂಟೆಗೆ ಹೋಗಿ ಅಂಗಡಿಲಿ ಕೂತ್ಕೊಂಡ್ರೆ ರಾತ್ರಿ 11 ಗಂಟೆಗೆ ನಾವು ಮನೆಗೆ ಬರ್ತಾಯಿದ್ದು. ಅಲ್ಲೇ ಊಟ, ಅಲ್ಲೇ ತಿಂಡಿ ಎಲ್ಲ ಅಲ್ಲೇ. ನಮ್ಮ ತಾಯಿಯವರು ತುಂಬ ಕಷ್ಟ ಬಿದ್ದು ಅವತ್ತು ನಮ್ಮನ್ನೆಲ್ಲ ಸಾಕಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿಯವರ ಶ್ರಮದ ಫಲನೋ ಏನೋ ನಮ್ಮ ತಂದೆಯವರ ಹೆಸರು ವಿಸ್ತಾರವಾಗಿ ಬೆಳೆದಿದೆ. ಕರ್ನಾಟಕದಲ್ಲಿ ಇವತ್ತು ಎಲ್ಲಿ ಹೋದರೂ ಭದ್ರಯ್ಯನವರ ಅಂತ ಕೈ ಮುಗಿತಾರೆ. ನಮಗೇ ಗೊತ್ತಿಲ್ಲ ಅವ್ರು ಮಾಡಿರೋ ಸೇವೆ. ನಮಗೂ ಭಗವಂತ ಕೈ ತುಂಬ ಅಂದರೆ ಅವ್ರ ಮುಖಾಂತರ ನಮಗೂ ಕೈ ತುಂಬ ಕೊಟ್ಟಿದ್ದಾರೆ. ಅವ್ರ ಸೇವೆನೂ ಅಷ್ಟೇ ಕೈ ತುಂಬ ಮಾಡಿಸಿದ್ದಾರೆ. ಅವರು ಇಂಥ ಸೇವೆ ಮಾಡಿಲ್ಲ, ಇಂಥ ಸೇವೆ ನನಗೆ ಗೊತ್ತಿಲ್ಲ ಅಂತ ಹೇಳ್ದವರಲ್ಲ. ಎಲ್ಲ ಯಾರೇ ಬಂದು ಅವ್ರ ಹತ್ರ ಕೈ ಮುಗಿದ್ರೆ ಅವ್ರಿಗೇನೋ ಆ ಕಷ್ಟನ ತಿಳ್ಕೊಂಡು ಅವ್ರಿಗೇನೋ ಕೈಲಾದಂಥ ಸೇವೆ ಮಾಡಿದಂಥ ನಮ್ಮ ತಂದೆಯವರು ಇವತ್ತು ಅವ್ರ ಹೆಸರು ಅಜರಾಮರವಾಗಿ ಉಳಿದಿದೆ. ಈಗ 3ನೇ ಜನ್ರೇಷನ್ನು. ಇವತ್ತು ಮೊದಲು ನಮ್ಮ ತಂದೆಯವರು ಶುರು ಮಾಡಿದ್ವಿ, ಅದ್ರ ಜೊತೆಲಿದ್ವಿ. ಆಮೇಲೆ ನಮಗೆ ಬಂತು. ನಮ್ಮ ತಂದೆಯವ್ರ ಕಾಲವಾಗಿ ಈಗ 10 ವರ್ಷಗಳು ಆಗ್ತಾ ಬಂತು. 2014ರಲ್ಲಿ ನಮ್ಮ ತಂದೆಯವ್ರ ಕಾಲವಾಗಿದ್ದು. ಅಲ್ಲಿಂದ ಈಚೆಗೆ ನಾನು ಗ್ರಂಥಿಗೆ ವ್ಯಾಪಾರದ ಉಸ್ತುವಾರಿನ ವಹಿಸ್ಕೊಂಡೆ. ನನ್ನ ತಮ್ಮನೂ ಭಾಷಂ ಸರ್ಕಲಲ್ಲಿ ಗ್ರಂಥಿಗೆ ವ್ಯಾಪಾರದ ಉಸ್ತುವಾರಿ ವಹಿಸ್ಕೊಂಡು ನಡೆಸ್ತಾ ಇದ್ದಾನೆ. ನಾನು ಭಾರತ್ ನಗರ BL ಲೇಔಟು ಸುಂಕುದಕಟ್ಟೆ ಹತ್ರ ಈಸ್ಟ್ ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ. ಆ ಕಾಲೇಜು ರೋಡಲ್ಲಿ ಒಂದು ಅದ್ಭುತವಾದ ಒಂದು ಮಳಿಗೆ ಅಂತಲೇ ಹೇಳ್ಬೋದು. ಇದು ನೋಡೋದಕ್ಕೆ ಒಳಗಡೆ ಬಂದುಬಿಟ್ರೆ ಯಾರೂ ಅಷ್ಟೇ ಅವರು ಅತೃಪ್ತಿಯಿಂದ ಹೊರಗಡೆ ಹೋಗೋದೇ ಇಲ್ಲ, ತೃಪ್ತಿ ಹೊಂದಿ ಹೋಗ್ತಾರೆ. ಅಷ್ಟೊಂದು ವಿಸ್ತಾರವಾಗಿದೆ. ಇದು ಹೆಚ್ಚು ಕಡಿಮೆ 12ರಿಂದ 13 ಸಾವಿರ ಅಡಿ ವಿಸ್ತಾರ ಇರುವಂಥ ಈ ಅಂಗಡೀಲಿ ಅವ್ರ ಕಣ್ಣಿಗೆ ಕಾಣಿಸ್ದೇ ಇರೋ ಪದಾರ್ಥನೇ ಇಲ್ಲ. ಎಲ್ಲ ಪದಾರ್ಥನೂ ಅವ್ರ ಕಣ್ಣಿಗೆ ಕಾಣಿಸುತ್ತೆ, ಒಂದೊಂದು ಥರ ಅಲ್ಲ. ಅದರಿಂದ ಜನ ತುಂಬ ತೃಪ್ತಿಯಿಂದ ನಮ್ಮಲ್ಲಿ ವ್ಯಾಪಾರ ಮಾಡ್ತಾರೆ, ನಮ್ಮನ್ನು ಹರಿಸ್ತಾರೆ, ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಅವರ ಒಂದು ಬಂದು ನಮ್ಮಲ್ಲಿ ವ್ಯಾಪಾರ ಮಾಡೋದೇ ನಮ್ಮ ಒಂದು ಜೀವನದ ಮಟ್ಟನ ಸುಧಾರಿಸೋದಕ್ಕೆ ಸಹಕಾರಿಯಾಗ್ತಾ ಹೋಯಿತು. ಹೀಗೆ ಬೆಳೀತಾ ಬೆಳೀತಾ ಈ ನಮ್ಮ ಸಂಸ್ಥೆ ಇವತ್ತು 3ನೇ ಜನ್ರೇಷನ್. ಚಂದನ್ ಕುಮಾರ್, ಭರತ್ ಕುಮಾರ್ ಅಂತ. ಭರತ್ ಕುಮಾರ್ ಅನ್ನೋನು ಭಾಷಂ ಸರ್ಕಲಲ್ಲಿ ಇರ್ತಾನೆ, ನನ್ನ ತಮ್ಮನ ಮಗ. ನನ್ನ ಮಗ ಬಂದು ಚಂದನ್ ಕುಮಾರ್ ಅಂತ, ಚಂದ್ರಶೇಖರ್ ಅಂತ, ಚಂದನ್ ಕುಮಾರ್ ಅಂತ. ಅವನು ಈ ಅಂಗಡಿನ ನೋಡ್ಕೊಳ್ತಾ ಇದ್ದೀನಿ. ಈ ಅಂಗಡೀಲಿ ಇವತ್ತು 30ರಿಂದ 50 ಜನ ನಮ್ಮಲ್ಲಿ ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಕೂಲಿಯವರು, ಕೆಲಸಗಾರರು ಅಂತ ಕರೆಯೋದಿಲ್ಲ. ಅವರು ನಮಗೆ ವೃತ್ತಿ ಮಾಡ್ತಾರೆ. ನಾನು ಯಜಮಾನನಾಗಿರ್ಬೋದು, ಅವ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಅವರು ವೃತ್ತಿ ಜೀವನನ ಇಲ್ಲಿ ನಡೆಸ್ತಾ ಇದ್ದಾರೆ. ಅದರಿಂದ ಅವರು ಅವರ ಸಹಕಾರದಿಂದ, ಗ್ರಾಹಕರ ಸಹಕಾರದಿಂದ ಈ ನಮ್ಮ ಸಂಸ್ಥೆ ವಿಸ್ತಾರವಾಗಿ ಬೆಳೆದು ಅವ್ರಿಗೆ ಒಂದೊಂದು ಪದಾರ್ಥಗಳೆಲ್ಲ ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಈ ಪದಾರ್ಥ ನೀವು ಬಂದು ನೋಡಿದಾಗೆ ನಿಮಗೆ ಗೊತ್ತಾಗೋದು ಇಷ್ಟೊಂದು ಪದಾರ್ಥ ಇದೆಯಾ, ಇಷ್ಟೊಂದು ಪದಾರ್ಥ ಒಂದೇ ಜಾಗದಲ್ಲಿ ಸಿಗುತ್ತಾ. 25,000 ವೈವಿಧ್ಯಮಯ ಪದಾರ್ಥಗಳು, ಒಂದು ಥರ ಎರಡು ಥರ 25,000 ವೈವಿಧ್ಯಮಯ ಪದಾರ್ಥಗಳು ಇವತ್ತು ಇಲ್ಲಿ ಶೇಖರಣೆ ಆಗಿದೆ. ಬಂದು ಪ್ರತಿಯೊಬ್ಬರು ನೀವು ನಿಮಗೆ ಬೇಕಾದಂಥ ಗುಣಮಟ್ಟವಾದ ಪದಾರ್ಥವನ್ನು ತಗೊಂಡು, ನಿಮಗೆ ಈ ಮನೇಲಿ ಪೂಜೆ ಅಂದರೆ ತಾತ್ಸಾರ ಮಾಡೋ ಹಾಗಿಲ್ಲ. ಆ ಪೂಜೆಗೆ ಕೊಡಬೇಕಾಗಿರೋ ಟೈಮ್ ಕೊಡಬೇಕು, ಒಳ್ಳೆ ಪದಾರ್ಥ ಕೊಡಬೇಕು. ಅದರಲ್ಲಿ ನೀವೇ ಬಂದು ನಿಂತು ಸಾಮಾನು ತೊಗೊಂಡೋಗಿ ನೀವು ಪೂಜೆ ಮಾಡಿಸಿದ್ರೆ ಅದರಲ್ಲಿ ಸಿಗೋ ಆನಂದ ಆಗಲಿ, ಅದರಲ್ಲಿ ಸಿಗೋ ಫಲ ನಿಮಗೆ 100ಕ್ಕೆ 100 ಭಾಗ ಫಲ ಸಿಗುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಪೂಜೆ ಮಾಡಿಸ್ತೀವಿ ಅಂದರೆ ಆ ಫಲ ಅದು ಕಾಟಾಚಾರನೇ ಆಗಿಬಿಡುತ್ತೆ. ಭಗವಂತ ನಗ್ತಾನೆ, ಏನಪ್ಪ ನಾನು ಪೂಜೆ ಮಾಡೋಕ್ಕೆ ಇವ್ರಿಗೆ ಟೈಮ್ ಇಲ್ಲ, ನನ್ನಲ್ಲಿ ಬಂದು ಸಾಮಾನು ತೊಗೊಂಡು ಬಂದು ಪೂಜೆ ಮಾಡೋಕ್ಕೆ ಇವ್ರಿಗೆ ಟೈಮ್ ಇಲ್ಲ ಅಂದರೆ ನನಗೆ ಟೈಮ್ ಇದೆ ಅಂತ ಕೇಳಿಬಿಡ್ತಾನೆ. ಅದರಿಂದ ನೀವು ಸ್ವತಃ ಬನ್ನಿ, ಪದಾರ್ಥಗಳನ್ನ ಗುಣಮಟ್ಟನ ಗಮನಿಸಿ, ಪದಾರ್ಥಗಳನ್ನ ತಗೊಂಡು ನೀವೇ ಈ ಫುಲ್ ಕಾಂಟ್ರಾಕ್ಟ್ ಅನ್ನೋ ಪದ್ಧತಿಯಿಂದ ದೂರ ಬಂದು ಈ ಗುಣಮಟ್ಟವಾದ ಪದಾರ್ಥಗಳನ್ನ ತಗೊಂಡು ನೀವು ಸ್ವಂತ ಭಗವಂತನಿಗೆ ಕೊಡಬೇಕಾಗಿರೋ ಸಮಯವನ್ನು ಕೊಟ್ಟು ನೀವು ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ವೃತ್ತಿ ಜೀವನ ಅಥವಾ ನಿಮ್ಮ ಜೀವನನ ಒಂದು ಸುಖಮಯ ಜೀವನನ ಸಾಧಾರಣವಾಗಿ ನಡೆಸೋದಕ್ಕಿಂತ ಸುಖಮಯ ಜೀವನನ ಒಂದು ತುಂಬ ಅದ್ಭುತವಾಗಿ, ತುಂಬ ಪರಿಪಕ್ವವಾಗಿ, ತುಂಬ ಸಂತೋಷದಿಂದ ನಡೆಸಲಿ ಅಂತ ನಾನು ನಮ್ಮ ಗ್ರಾಹಕರಿಗೆಲ್ಲ ಮತ್ತೊಮ್ಮೆ ಕೈ ಮುಗಿಯುತ್ತಾ ಕೇಳ್ಕೊತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.